ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿಯು ತಲೆಯಲ್ಲಿ ಹೃದಯವನ್ನು ಹೊಂದಿದೆ? ಎ ಕಪ್ಪೆ, ಬಿ ಸೀಗಡಿ, ಸಿ ಇಲಿಗಳು, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಗಡಿ. ಇನ್ನು ಎರಡನೆಯ ಪ್ರಶ್ನೆ, ಜೇನುತುಪ್ಪವನ್ನು ಹೆಚ್ಚು ಸೇವಿಸುವುದರಿಂದ ಏನಾಗುತ್ತದೆ? ಎ ಉಷ್ಣ, ಬಿ ಸಕ್ಕರೆ ಕಾಯಿಲೆ, ಸಿ BP, ಡಿ ತೂಕ ಹೆಚ್ಚಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಮೂರನೆಯ ಪ್ರಶ್ನೆ, ನಿಯತ್ತಿಗೆ ಹೆಸರಾದ ಪ್ರಾಣಿ ಯಾವುದು? ಎ ಕುರಿ, ಬಿ ಬೆಕ್ಕು, ಸಿ ನರಿ, ಡಿ ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಎ ಬಿಹಾರ್, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ಕೇರಳ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಇನ್ನು ಐದನೆಯ ಪ್ರಶ್ನೆ, ಉಪವಾಸ ಮಾಡುವುದರಿಂದ ಏನು ಉಪಯೋಗ? ಎ ಹೃದಯ ರೋಗ, ಬಿ ಗ್ಯಾಸ್ಟ್ರಿಕ್ ನಿವಾರಣೆ, ಸಿ BP ಕಡಿಮೆಯಾಗುತ್ತದೆ, ಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ರೋಗ ನಿವಾರಣೆ. ಆರನೆಯ ಪ್ರಶ್ನೆ, ಉಪ್ಪಿಟ್ಟು ತಿನ್ನುವುದರಿಂದ ಏನು ಉಪಯೋಗ? ಎ ಹೃದಯ ಆರೋಗ್ಯ, ಬಿ ಗ್ಯಾಸ್ಟ್ರಿಕ್ ನಿಯಂತ್ರಣ, ಸಿ BPಯನ್ನು ಕಡಿಮೆ ಮಾಡುತ್ತದೆ, ಡಿ ಉತ್ತಮವಾದ ಜೀರ್ಣಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಇನ್ನು ಏಳನೆಯ ಪ್ರಶ್ನೆ, ಮೊಡವೆಗಳು ಕಡಿಮೆಯಾಗಲು ನಾವು ಏನನ್ನ ಸೇವನೆ ಮಾಡಬೇಕು? ಎ ಹಾಗಲಕಾಯಿ, ಬಿ ಕ್ಯಾರೆಟ್, ಸಿ ಬೀಟ್ರೋಟ್, ಡಿ ಮುಲ್ಲಂಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್. ಎಂಟನೆಯ ಪ್ರಶ್ನೆ, ಹೆಚ್ಚಾಗಿ ಚಿಂತೆ ಮಾಡುವುದರಿಂದ ಯಾವ ಕಾಯಿಲೆ ಬಹುಬೇಗ ಬರಬಹುದು? ಎ ತಲೆನೋವು, ಬಿ ಸುಸ್ತು, ಸಿ ಗ್ಯಾಸ್ಟ್ರಿಕ್, ಡಿ ಅಧಿಕವಾದ ರಕ್ತದೊತ್ತಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಒಂಬತ್ತನೆಯ ಪ್ರಶ್ನೆ, ಯಾವ ಹಾವಿನಲ್ಲಿ ವಿಷ ಕಂಡುಬರುವುದಿಲ್ಲ? ಎ ಹಸಿರಾವು, ಬಿ ಹೆಬ್ಬಾವು, ಸಿ ನಾಗರ ಹಾವು, ಡಿ ಮಂಡಲದ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಬ್ಬಾವು. ಹತ್ತನೆಯ ಪ್ರಶ್ನೆ, ಮತ್ತೆ ಮತ್ತೆ ಬಿಸಿ ಮಾಡಿದರೆ ಹೃದಯಾಘಾತಕ್ಕೆ ಕಾರಣವಾಗುವಂತಹ ಆಹಾರ ಪದಾರ್ಥ ಯಾವುದು? ಎ ಎಣ್ಣೆ, ಬಿ ಚಿಕನ್, ಸಿ ಮಟನ್, ಡಿ ತರಕಾರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಣ್ಣೆ. 11ನೆಯ ಪ್ರಶ್ನೆ, ಯಾವ ನಗರವನ್ನು ಗಾರ್ಡನ್ ಸಿಟಿ ಎಂದು ಕರೆಯುತ್ತಾರೆ? ಎ ಚೆನ್ನೈ, ಬಿ ಬೆಂಗಳೂರು, ಸಿ ಮುಂಬೈ, ಡಿ ನ್ಯೂಯಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಇನ್ನು 12ನೆಯ ಪ್ರಶ್ನೆ, ಅಳಿಲುಗಳು ಯಾವ ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ? ಎ ನೀಲಿ ಬಣ್ಣ, ಬಿ ಕೆಂಪು ಬಣ್ಣ, ಸಿ ಹಳದಿ ಬಣ್ಣ, ಡಿ ಕಪ್ಪು ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣವನ್ನು
13ನೆಯ ಪ್ರಶ್ನೆ, ಒಂಟೆ ನೀರು ಕುಡಿಯದೆ ಎಷ್ಟು ತಿಂಗಳ ಕಾಲ ಬದುಕಬಲ್ಲದು? ಎ 10 ತಿಂಗಳು, ಬಿ 9 ತಿಂಗಳು, ಸಿ 6 ತಿಂಗಳು, ಡಿ 7 ತಿಂಗಳಿನಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 7 ತಿಂಗಳು. ಇನ್ನು 14ನೆಯ ಪ್ರಶ್ನೆ, ಅತ್ಯಂತ ಸಿಹಿಯಾದ ಹಣ್ಣು ಯಾವುದು? ಎ ಮಾವಿನ ಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಆಪಲ್, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣು. 15ನೆಯ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯವು ಎಲ್ಲಿ ಕಂಡುಬರುತ್ತದೆ? ಎ ಕರ್ನಾಟಕದಲ್ಲಿ, ಬಿ ಅಸ್ಸಾಂ, ಸಿ ಕೇರಳ ರಾಜ್ಯದಲ್ಲಿ, ಡಿ ಬಿಹಾರ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರ್ನಲ್ಲಿ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಮೂಗಿನಲ್ಲಿರುವ ಕೂದಲನ್ನು ತೆಗೆದರೆ ಏನಾಗುತ್ತದೆ? ಎ ಅಸ್ತಮಾ ಕಾಯಿಲೆ ಬರಬಹುದು, ಬಿ ಉಸಿರಾಟಕ್ಕೆ ತೊಂದರೆ, ಸಿ ಮೂಗು ಇನ್ಫೆಕ್ಷನ್ ಆಗಬಹುದು, ಡಿ ಕ್ರಿಮಿಕೀಟಗಳು ಪ್ರವೇಶವಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ: ಅಸ್ತಮಾ, ಉಸಿರಾಟದ ತೊಂದರೆ, ಮೂಗು ಇನ್ಫೆಕ್ಷನ್, ಡಿ ಕ್ರಿಮಿಕೀಟಗಳಿಂದ ಪ್ರವೇಶ. ಹೌದು ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.